ಅವ್ನ್ ಯಾವನ ಹೇಳಿದ್ನಲ್ಲ ಗುರು, ಡಿ ಬಾಸ್ ಫ್ಯಾನ್ಸ್ ಯಾರು ಊಟ ಹಾಕಲ್ಲ ಅವ್ರ ಅಪ್ಪ ಅಮ್ಮನಿಗಂತ. ತಿನ್ನ ಕೇಳು, ಊರಿಗೆ ಊಟ ಹಾಕ್ತಾ ಇದೀವಿ, ಬರ ಕೇಳು ಗುರು. ಅಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ. ಇವಾಗ ಬಾಸು ಒಂದ್ ನಿಂತ್ ಕೊಟ್ಟವ್ರೆ, ಅವ್ರೇನಾದ್ರೂ ರಾಜಕೀಯ ಇಳಿದು ಬಿಟ್ರೆ ಕರ್ನಾಟಕದಲ್ಲಿರೋ ರಾಜಕಾರಣಿಗಳಿಗೆಲ್ಲ ಪಕ್ಕ ನಡಕ. ಜೈ ಡಿ ಬಾಸ್. ಏನು ಮಾಡಕ್ ಆಗಲ್ಲ ಸರ್, ಕೆಲವೊಬ್ರು ಅದೇನೋ ತಿನ್ನಕಂತಾನೆ ಹುಟ್ಟಿರ್ತಾರ, ಅವ್ರಿಗೆ ಅನ್ನ ಕೊಡಕ್ ಹೋದ್ರೆ ತಿಂತಾರ. ನಮ್ ಬಾಸ್ ಹೇಳಿರೋದೇನಂದ್ರೆ ಏನಾದ್ರೂ ಮಾಡ್ಕೊಳ್ಳಿ, ನಾವು ಟೆನ್ಷನ್ ತಗೊಳಲ್ಲ ಅಷ್ಟೇ, ಮಾಡೋರು ಮಾಡ್ಕೊಂತ ಇರ್ಲಿ. ಇವಾಗ ಕೆಲವೊಬ್ರು ಮೂವಿ ನೋಡಲ್ಲ, ನೋಡಕ್ ಮುಂಚೆನೆ ಅಲ್ಲಿ ಕಮೆಂಟ್ ಹಾಕಿರ್ತಾರೆ, ನೀವು ಬೇಕಿದ್ರೆ ಹೋಗಿ ನೋಡಿ, ಇನ್ನು ಶೋನೇ ಕಂಪ್ಲೀಟ್ ಆಗಿರಲ್ಲ, ಅಲ್ಲಿ ಆಲ್ರೆಡಿ ಕಮೆಂಟ್ ಹಾಕಿರ್ತಾರೆ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ನಾವ್ ಯಾವ ಹೀರೋನು ಹೇಟ್ ಮಾಡಲ್ಲ ಗುರು, ಎಲ್ರನ್ನೂ ಲವ್ ಮಾಡ್ತೀವಿ. ಬಟ್ ಆದ್ರೆ ಬಾಸ್ ಮೂವಿನ ಬಂದು ನೋಡಿ, ನಿಮ್ಮ ಆನೆಸ್ಟ್ ಇರುತ್ತಲ್ಲ ಅದನ್ನ ರಿವ್ಯೂ ಮಾಡಿ, ಸುಮ್ನೆ ಏನೋ ಹೂವಪ್ಪು ಹೇಳೋದಲ್ಲ. ಮೂವಿ ಮಾತ್ರ ಮಸ್ತಾಗಿದೆ ಅಣ್ಣ, ಪ್ರತಿಯೊಬ್ರು ಬಂದು ನೋಡುವಂತ ಮೂವಿ. ಬಾಸ್ ಎಲ್ಲೋ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಜೈ ಡಿ ಬಾಸ್. ನಾವು ನಮ್ಮ ಬಾಸ್ ಇಲ್ದಿರ ಪ್ರಸಾದ ಅನ್ಸ್ತಾ ಇದೀವಿ. ನಮ್ಮ ಬಾಸ್ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಎಲ್ಲಾರು ಬಂದು ಮೂವಿ ನೋಡ್ಬೇಕಂತ ಕೇಳ್ಕೊಳ್ತೀವಿ. ಡೆವಿಲು ಕ್ರಾಂತಿ ಒಂದ್ ಪಟ್ಟು, ಕಾಟೇರ ಒಂದ್ ಪಟ್ಟು, ಡೆವಿಲ್ ಇನ್ನ ಅಲ್ಟಿಮೇಟ್ ಇನ್ನೊಂದು ಮಾತೇ ಇಲ್ಲ ಅದಕ್ಕೆ. ನೆಗೆಟಿವ್ ಪಾಸಿಟಿವ್ ಎಲ್ಲ ಬೇಡ, ನಮ್ಮ ಬಾಸ್ ಮಾತು ಹೇಳ್ತಿದ್ದಾರೆ, ನೆಮ್ಮದಿಯಾಗಿರ್ಬೇಕು ಅಷ್ಟೇ. ನಾವು ಮಾತಾಡೋದಿಲ್ಲ, ಬರೀ ಟ್ರೈಲರು. ಇನ್ನ ಮುಂದೆ ಪಿಕ್ಚರ್ ಎಷ್ಟೋ ಐತೆ, 25 ದಿನ 50 ದಿನ ಓಡುತ್ತೆ, ಇನ್ನ ಹಂಗೆ ಥಿಯೇಟರ್ ತುಂಬುತ್ತೆ. ಇದು ನಮ್ದು ಸೆಲೆಬ್ರಿಟೀಸ್ ಅಂತಾರಲ್ಲ, ಅದನ್ನ ನಾವು ಪ್ರೂವ್ ಮಾಡ್ತೀರಿ. ಆಮೇಲೆ ಇನ್ನೊಂದು ಮಾತು, ನಾವು ಯಾವುದೇ ರೀತಿ ಯಾರೋ ಕಾಸು ಕೊಟ್ರು ಬಂದ್ರು ಅನ್ನೋದಿಲ್ಲ. ಪ್ರೀತಿ ಅಭಿಮಾನಕ್ಕೆ ಬಂದವ್ರು ನಾವು ಕೆಲಸ ಮಾಡ್ತೀರಿ, ಎಲ್ಲಾ ಬಿಟ್ಟು ಬರ್ತೀರಿ. ಒಂದಿನ ಕೆಲಸ ಬಿಟ್ರೆ ನಮ್ಗೆ ಏನೂ ಆಗಲ್ಲ. ನಾವು ಒಂದಿನ ಕೆಲಸ ಬಿಟ್ಟರು 100 ಜನ ಊಟ ಹಾಕೋ ಕೆಪಾಸಿಟಿ ಮಾಡಿಸಿದ್ದೀರಿ. ಯಾರೋ ಹೇಳ್ತಾರಲ್ಲ, ಡಿ ಬಾಸ್ಗೆ ಫ್ಯಾನ್ಸ್ಗೆ, ಡಿ ಬಾಸ್ಗೆ ಒಬ್ರಿಗೆ ಊಟ ಹಾಕಲ್ಲ, ಕುಡಿತಾನೆ, ಸಿಗರೇಟ್ ಸೇರ್ತಾರೆ ಅಂತ, ಅದು ಅವ್ರ ಶೋಕಿ, ಅವ್ರದ್ದು ಪರ್ಸನಲ್ ಲೈಫ್ ಅನ್ನೋದಿರುತ್ತೆ. ಯಾರು ಏನ್ ಸಹಜನೂ ಅಲ್ಲ, ಎಲ್ಲರೂ ಅದೇನೆ. ಬಟ್ ಏನಂದ್ರೆ ಸೆಲೆಬ್ರಿಟೀಸ್ ಅಂತ ಏನಾದ್ರು ಬಂದ್ರೆ ಅವರು ಫ್ಯಾನ್ಸ್ ಬಿಡಲ್ಲ, ಫ್ಯಾನ್ಸ್ ಅವ್ರನ್ನೂ ಬಿಡಲ್ಲ. ಒಂದೇ ಒಂದ್ ಮಾತು, ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ